ಜೋಡ್ ಬಲ್ಲಿಂಗ್ಹ್ಯಾಮ್ 98 ಸೆಕೆಂಡುಗಳ ಅಂತರದಲ್ಲಿ ಬಾರಿಸಿದ 2 ಗೋಲುಗಳ ನೆರವಿನಿಂದ ಮಾಜಿ ಚಾಂಪಿಯನ್ ಇಂಗ್ಲೆಂಡ್ ತಂಡ ಮೆಕ್ಸಿಕೋ ವಿರುದ್ಧ 3-2 ಗೋಲಿನಿಂದ ಗೆಲುವು ಸಾಧಿಸಿದ್ದು ಫಿಫಾ ವಿಶ್ವಕಪ್ನಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಅಂತಿಮ 8ನೇ ಸುತ್ತಿನಲ್ಲಿ ಇಂಗ್ಲೆಂಡ್ಗೆ ನಾರ್ವೆ ಸವಾಲು ಎದುರಾಗಲಿದೆ. ಪಂದ್ಯದ 36 ಹಾಗೂ 38ನೇ ನಿಮಿಷದಲ್ಲಿ ಬೆಲ್ಲಿಂಗ್ಹ್ಯಾಮ್ ಗೋಲು ಗಳಿಸಿ ಇಂಗ್ಲೆಂಡ್ಗೆ ಭರ್ಜರಿ ಮುನ್ನಡೆ ಒದಗಿಸಿದರು. 42ನೇ ನಿಮಿಷದಲ್ಲಿ ಮೆಕ್ಸಿಕೋ ಗೋಲಿನ ಖಾತೆ ತೆರೆದರು. 60ನೇ ನಿಮಿಷದಲ್ಲಿ ಪೆನಾಲ್ಟಿ ಅವಕಾಶವನ್ನು ಗೋಲಾಗಿ ಪರಿವರ್ತಿಸಿದ ಹ್ಯಾರಿ ಕೇನ್ ಇಂಗ್ಲೆಂಡ್ನ ಮುನ್ನಡೆ ಹೆಚ್ಚಿಸಿದರು. 69ನೇ ನಿಮಿಷದಲ್ಲಿ ಮೆಕ್ಸಿಕೋ ಪೆನಾಲ್ಟಿ ಮೂಲಕವೇ ಗೋಲು ಹೊಡೆದರೂ ಗೆಲುವಿಗೆ ಸಾಕಾಗಲಿಲ್ಲ. ಈ ನಡುವೆ 54ನೇ ನಿಮಿಷದಲ್ಲಿ ಇಂಗ್ಲೆಂಡ್ನ ಜೆರೆಲ್ ಕ್ವಾನ್ಚಾ ರೆಡ್ ಕಾರ್ಡ್ ಪಡೆದು ಪಂದ್ಯದಿಂದ ಹೊರಗುಳಿಯುವಂತಾಯಿತು. 1966ರ ಚಾಂಪಿಯನ್ ಇಂಗ್ಲೆಂಡ್ 11ನೇ ಬಾರಿ ಕ್ವಾರ್ಟರ್ ಫೈನಲ್ಗೇರಿದೆ. ದೇಶದಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ತಾರಕಕ್ಕೇರಿದೆ. ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವವನ್ನು ನೀವು ಪಡಿಬೇಕು ಅನ್ನೋದಾದರೆ ನೀವು ಮಾಡಬೇಕಾಗಿರುವುದಿಷ್ಟೇ. ಜಿ5ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನು ಹುರಿದುಂಬಿಸಿ.